ಒಂದು ಕಾಲದಲ್ಲಿ ನಿಮ್ಮ ಅಜ್ಜ ಅಜ್ಜಿ ಹುಟ್ಟುವುದಕ್ಕೂ ಮೊದಲು ನಮ್ಮ ಭಾರತ ದೇಶವನ್ನು ಬೇರೆ ಒಂದು ದೂರದ ದೇಶದ ಜನರು ಆಳುತ್ತಿದ್ದರು. ನಮ್ಮ ಭಾರತದ ಜನರಿಗೆ ಇದು ಸರಿ ಎನಿಸಲಿಲ್ಲ. ನಾವು ಸ್ವತಂತ್ರವಾಗಿ ಬದುಕಬೇಕು, ನಮಗೆ ಬೇಕಾದಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂದು ಅವರು ಬಯಸಿದ್ದರು. ಹಾಗಾಗಿ 1857 ಎಂಬ ವಿಶೇಷ ವರ್ಷದಲ್ಲಿ ಒಂದು ದೊಡ್ಡ ವಿಷಯ ನಡೆಯಿತು. ಕೆಲವರು ತುಂಬಾ ಧೈರ್ಯಶಾಲಿ ಜನರು, ಸೈನಿಕರು ಮತ್ತು ಸಾಮಾನ್ಯ ಜನರು ಕೂಡ ಇನ್ನು ಸಾಕು ಎಂದು ಹೇಳಿದರು. ಅವರಿಗೆ ಸ್ವರಾಜ್ಯ ಬೇಕಿತ್ತು, ಅಂದರೆ ಅವರೇ ತಮ್ಮ ದೇಶವನ್ನು ಆಳಬೇಕು ಎಂದು. ಇದು ನಮ್ಮ ದೇಶದ ಜನರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಒಂದು ದೊಡ್ಡ ಹೋರಾಟ. ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯುತ್ತಾರೆ. ಅವರು ಉತ್ತಮ ಬದಲಾವಣೆಗಳನ್ನು ತರಲು ಜಾಗೃತಿ ಮೂಡಿಸಲು ಬಯಸಿದ್ದರು. ಅನೇಕ ಜನರು, ಸುಧಾರಕರು ಎಂದು ಕರೆಯಲ್ಪಡುವವರು, ಸಮಾಜವನ್ನು ಸುಧಾರಿಸಲು ತುಂಬಾ ಶ್ರಮಿಸಿದರು. ಅವರು ಸಮಾಜದಲ್ಲಿ ಸಾಮರಸ್ಯ ಇರಬೇಕೆಂದು ಮತ್ತು ಅನ್ಯಾಯ ಹಾಗೂ ಮೂಢನಂಬಿಕೆಗಳನ್ನು ಹೋಗಲಾಡಿಸಬೇಕು ಎಂದು ಬಯಸಿದರು. ಹಾಗೆಯೇ ವಂಚಿತರಾದವರಿಗೆ ಅಥವಾ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಲು ಅವರು ಕೆಲಸ ಮಾಡಿದರು. ಅದು ಜನರು ಭಾರತವನ್ನು ಉತ್ತಮ ಸ್ಥಳವನ್ನಾಗಿ ಮಾಡಲು ಪ್ರಯತ್ನಿಸಿದರೂ ಒಂದು ಸಮಯವಾಗಿತ್ತು. ಅವರು ದಯೆ ಮತ್ತು ನ್ಯಾಯಯುತ ವರ್ತನೆಯನ್ನು ಒತ್ತಿ ಹೇಳಿದರು. ಎಲ್ಲಾ ಕೆಟ್ಟ ವಿಷಯಗಳನ್ನು ನಿರ್ಮೂಲನಗೊಳಿಸುವುದು ಮತ್ತು ಉತ್ತಮ ಅಭ್ಯಾಸಗಳನ್ನು ಪುನರುಜ್ಜೀವನಗೊಳಿಸುವುದು ಅವರಿಗೆ ಬೇಕಾಗಿತ್ತು. ಅದುಗೆ ಕಷ್ಟಗಿದ್ದರೂ, ಅವು ಕಷ್ಟದ ಸಮಯವಾಗಿದ್ದರೂ ಅವರು ಸಮರ್ಪಿತರಾಗಿದ್ದರು ಮತ್ತು ತಮ್ಮ ಗುರಿಯನ್ನು ದೃಢವಾಗಿ ನಂಬಿ ಸರಿಯಾದ ಕೆಲಸಗಳನ್ನು ಮಾಡಲು ಪ್ರಯತ್ನಿಸಿದರು. ಈ ಯುದ್ಧವು ಅಂತಿಮವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲು ದಾರಿ ಮಾಡಿಕೊಟ್ಟಿತು.